ಗುರುಮಠಕಲ್ ಪಟ್ಟಣದಲ್ಲಿ ಇಂದು ಭಕ್ತಿ ಮತ್ತು ಸಂಸ್ಕೃತಿಯ ಮಹಾಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಪಟ್ಟಣದಲ್ಲಿ ಆಯೋಜನೆ ಮಾಡಿದಂಥ ಬೃಹತ್ ಹಿಂದೂ ಸಮ್ಮೇಳನ ಹಾಗೂ ಶೋಭಾಯಾತ್ರೆಯು ಸಾವಿರಾರು ಜನರ ಗಮನ ಸೆಳೆಯಿತು. ನಗರೇಶ್ವರ ದೇವಸ್ಥಾನದಿಂದ ಆರಂಭಗೊಂಡಂತ ಶೋಭಾಯಾತ್ರೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಭಕ್ತಿಭಾವ ಮೂಡಿಸಿತು. ಡೊಳ್ಳು ಕುಣಿತ, ಬೊಂಬೆ ಕುಣಿತ ಹಾಗೂ ಹಲಗೆ ವಾದನದ ಸಾಂಪ್ರದಾಯಿಕ ನಾದಗಳು ಶೋಭಾಯಾತ್ರೆಗೆ ವಿಶೇಷ ಮೆರುಗನ್ನ ನೀಡಿದವು. ಇನ್ನು ಹಿಂದಿ ಸಮ್ಮೇಳನದಲ್ಲಿ ಮಾತನಾಡಿದ ವಕ್ತಾರ್ ಮಲ್ಲಿಕಾರ್ಜುನ ಬಾಳಿಕಾಯಿ, ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಭಾರತ ತನ್ನ ಅಸ್ಮಿತೆಯನ್ನ ಉಳಿಸಿಕೊಂಡಿರುವುದಕ್ಕೆ ಹಿಂದೂ ಸಂಸ್ಕೃತಿಯೇ ಕಾರಣ ಎಂದು ಹೇಳಿದರು. ಅನಾದಿ ಕಾಲದಿಂದ ಎದುರಾದಂತಹ ದಾಳಿಗಳು ಮತ್ತು ದಬ್ಬಾಳಿಕೆಗಳ ನಡುವೆಯೂ ಭಾರತವು ಇಂದು ವಿಶ್ವಕ್ಕೆ ಗುರುವಾಗಿ ನಿಂತಿದೆ. ಇನ್ನು ಹೈದರಾಬಾದ್ ಜಗದ್ಗಿರಿ ಗುಟ್ಟ ಶ್ರೀ ಮಾತಾ ಮಾಣಿಕೇಶ್ವರಿ ವೇದ ಪಾಠಶಾಲೆಯ ಗುರು ಶ್ರೀ ಮಲ್ಲಿಕಾರ್ಜುನ ಹಿರೇಮಠ ಮಾತನಾಡಿ, ವೇದ, ಉಪನಿಷತ್ತು ಮತ್ತು ಸಂಸ್ಕೃತಿಗಳೇ ಭಾರತದ ಆತ್ಮವಾಗಿವೆ ಎಂದು ಹೇಳಿದರು. ಹಿಂದೂ ಸಂಸ್ಕೃತಿ ಉಳಿಯಲು ತಾಯಂದಿರ ಪಾತ್ರ ಅತ್ಯಂತ ಮಹತ್ವದ ಎಂದು ತಿಳಿಸಿದ್ದಾರೆ. ಇನ್ನು ಶೋಭಾಯಾತ್ರೆಯಲ್ಲಿ ಧರ್ಮದ ವಿವಿಧ ಮುಖಂಡರ ವೇಷ ಧರಿಸಿದ ಸಣ್ಣ ಮಕ್ಕಳು ಜನರ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಮಹಿಳೆಯರು, ವ್ಯಾಪಾರಸ್ಥರು, ವಿವಿಧ ಸಮಾಜಗಳ ಮುಖಂಡರು ಹಾಗೂ ಗಣ್ಯರು ಕೂಡ ಭಾಗವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪನ್ನಲಾಲ್ ಪಾಟೀಲ್ ವಹಿಸಿದ್ರು. ಒಟ್ಟಿನಲ್ಲಿ ಗುರುಮಠಕಲ್ ಪಟ್ಟಣದಲ್ಲಿ ನಡೆದಂತ ಈ ಬೃಹತ್ ಹಿಂದೂ ಸಮ್ಮೇಳನದ ಶೋಭಾಯಾತ್ರೆ ಭಕ್ತಿ, ಸಂಸ್ಕೃತಿ ಮತ್ತು ಐಕ್ಯದ ಸಂದೇಶವನ್ನ ಸಾರಿತು. ಅಮ್ಮನವರು ಭೌತಿಕವಾಗಿದ್ದಾಗ ತೆಲುಗುದಲ್ಲಿ ಒಂದು ಒಳ್ಳೆಯ ಮಾತು ಹೇಳ್ತಿದ್ರು, ತಲ್ಲಿ ಒಡಿ, ಬಡಿ, ಮರಿ, ಗುಡಿ, ಈ ಮೂರು ಗಾವ ರಾಮಾಯಣ ಕಟ್ಟೆ ಕೊಟ್ಟೆ ತೆಚ್ಚೆ అని ಎಟ್లా ಅಂటారు ಅಂದರೆ ತಾಯಿಯ ಒಡಿಲು, ತಾಯಿಯ ಮಡಿಲು ಒಂದು ಮಗುವಿಗೆ ಎಷ್ಟು ಮುಖ್ಯನೋ ಅದು ಬೆಳೆದಿರುವುದರ ಹಾಗೆ ಅದಕ್ಕೆ ಶಾಲೆಯು ಕೂಡ ಅಷ್ಟೇ ಮುಖ್ಯ. ಶಾಲೆಗೆ ಹೋಗ್ತಕ್ಕಂಥ ಮಗುವಿಗೆ ದೇವಾಲಯ ಕೂಡ ಅಷ್ಟೇ ಮುಖ್ಯ. ಈ ದೇಹಕ್ಕೆ ಹೃದಯ ಹೇಗೆನೋ ದೇಶಕ್ಕೆ ದೇವಾಲಯವು ಕೂಡ ಹಾಗೆ. ಅದಕ್ಕಾಗಿ ಮಲ್ಲಿಕಾರ್ಜುನ ಒಂದು ಮಾತಾಡ್ತಾರೆ, ಧರ್ಮ ಏವ ಸಮಸ್ತಾನ ದುಃಖಾನಾಂ ಶಮನೌಷಧಂ ನಿತ್ಯಂ ಧರ್ಮಾಮೃತ. ಒಂದು ಮನೆ ಅಂತ ಹೇಳಿ ಯಾವ ದೇಶ ಜಗತ್ತನ್ನ ಒಂದು ಮಾಡಬೇಕು ಅಂತ ಹೊರಟಿದೆಯೋ ಅಷ್ಟು ದೊಡ್ಡ ಗುರಿ ಇಟ್ಕೊಂಡಿರುವಂತ ದೇಶಕ್ಕೆ ಎಂತ ದೊಡ್ಡ ಇತಿಹಾಸ ಇತ್ತು ಅನ್ನುವಂತ ನೆನಪನ್ನ ಮಾಡಿಕೊಳ್ಳಬೇಕು. ನಮ್ಮ ಸಂಘಟನೆಯ ಹಿನ್ನೆಲೆಯನ್ನ, ಇತಿಹಾಸವನ್ನು ಸ್ಮರಣೆ ಮಾಡಿಕೊಳ್ಳಬೇಕು. ನಮ್ಮ ಗುರಿಯ ಕಡೆಗೆ ವೇಗವಾಗಿ ನಾವೆಲ್ಲರೂ ಸಾಗಬೇಕು, ದಿಟ್ಟ ಹೆಜ್ಜೆಗಳನ್ನಿಟ್ಟು ಅನ್ನೋದನ್ನ ನೆನಪು ಮಾಡಿಕೊಳ್ಳೋದಕ್ಕಾಗಿ ಈ ಹಿಂದೂ ಸಮಾಜೋತ್ಸವ. ಬಂಧುಗಳೇ, ಜಗತ್ತಿನಲ್ಲಿ 200ಕ್ಕಿಂತ ಹೆಚ್ಚು ಭೌಗೋಳಿಕವಾಗಿರುವಂತ ರಾಜನೈತಿಕ ಅದೆಷ್ಟೋ ದೇಶಗಳು ಹುಟ್ಟಿದವು. ನಾನೇ ಸರ್ವಶ್ರೇಷ್ಠ ಅಂತ ಹೇಳಿ ಜಂಬದಿಂದ ಮೆರೆದು ದುಡ್ಡಿನ ಆಧಾರದ ಮೇಲೆ, ಸಂಪತ್ತಿನ ಆಧಾರದ ಮೇಲೆ, ರಾಜನೀತಿಯ ತಾಕತ್ತಿನ ಆಧಾರದ ಮೇಲೆ, ಕತ್ತಿಯ ಬಲದ ಆಧಾರದ ಮೇಲೆ ಜಗತ್ತನ್ನ ಗೆಲ್ತೀನಿ ಅಂತ ಹೊರಟು, ಜಗತ್ತನ್ನ ಆಳ್ತೀನಿ ಅಂತ ಹೊರಟು, ಜಗತ್ತನ್ನ ನನ್ನ ಕಾಲ ಕೆಳಗೆ ಮಾಡ್ಕೊಳ್ತೀನಿ ಅಂತ ಹೊರಟು